ಹಲೋ ಗೈಸ್, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಎವ್ರಿ ಡೇ ನಾನು ಒಂದೇ ಹೇಳ್ತಾ ಇದ್ದೀನಿ, ನಮ್ಮ SR ಲೆವೆಲ್ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ ಅಂತ. ಅದನ್ನ ಬಿಟ್ಟು ಬೇರೆ ಏನ್ ಹೇಳೋಕ್ಕೂ ನನ್ಗಿಲ್ಲ. ಹಾಗೆ ಜೊತೆಲಿ ನಮ್ಮ ವೇವ್ ಅನಾಲಿಸಿಸ್ ಕೂಡ, ಓಕೆನಾ. ಸೊ ನಾವು ಯೂಸ್ ಮಾಡೋದು ಇದು ಎರಡೇನೆ, ಇದನ್ನ ಬಿಟ್ರೆ ಬೇರೆ ಏನು ಇಲ್ಲ. ಸೊ ಅದಕ್ಕೋಸ್ಕರ ಬೇರೆ ಏನು ಹೇಳುವಂತ ವಿಷಯನೇ ಇಲ್ಲ. ಸೊ ಅದೇ ತರ ಇವತ್ತು ನಮ್ಮ SR ಲೆವೆಲ್ ಪರ್ಫೆಕ್ಟ್ ಆಗಿ ವರ್ಕ್ ಆಯ್ತು, ಹಾಗೆ ನಮ್ಮ ವೇವ್ ಅನಾಲಿಸಿಸ್ ಕೂಡ ಕರೆಕ್ಟ್ ಆಗಿ ವರ್ಕ್ ಆಯ್ತು. ನಾನು ಇವತ್ತೇನ್ ಹೇಳಿದ್ದೆ, ಈ 3 ಲೆವೆಲ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದಿದ್ದೆ ಬೆಳಿಗ್ಗೆ. ಸೊ ಅದೇ ತರ ನೋಡಿ, ನನಗೆ ಈ ಲೆವೆಲ್ ಹತ್ರ ಒಂದು ಸಪೋರ್ಟ್ ತಗೊಂತು, ಎಕ್ಸಾಕ್ಟ್ ಆಗಿ ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡು ಒಂದು ದೊಡ್ಡ ಡೌನ್ ಫಾಲ್ ಆಯ್ತು. ಅದಾದ್ಮೇಲೆ ನೋಡಿ, ನಮಗೆ ಈ ಲೆವೆಲ್ ಇಂಪಾರ್ಟೆಂಟ್ ಅಂತ ಅಂದಿದೆ, ಯಾಕೆಂದ್ರೆ ಪ್ರೀವಿಯಸ್ ಡೇ SR ಲೆವೆಲ್ ನ ಓವರ್ ಲ್ಯಾಪ್ ಆಗಿದೆ ಅಂತ. ಸೊ ನನಗೆ ಎಕ್ಸಾಕ್ಟ್ ಆಗಿ ಇಲ್ಲಿಂದನೇ ಸಪೋರ್ಟ್ ತಗೊಂಡು ಮೇಲೆ ಹೋಯ್ತು. ಬಟ್ ಇದೊಂದು ಕ್ಯಾಂಡಲ್ ಏನಿದೆಯಲ್ವಾ, ಇದು ಎಕ್ಸ್ಪೈರಿ ಡೇ ದಿನ ನಾವು ಎಕ್ಸ್ಪೆಕ್ಟ್ ಮಾಡುವಂತದ್ದೇ. ಯಾಕೆಂತಂದ್ರೆ ಈ ದೊಡ್ಡ ಏನು ಫಂಡ್ ಮ್ಯಾನೇಜ್ ಮಾಡ್ತಾರಲ್ವಾ, ಅವರು ಈ ತರ ಒಂದು ಚೌಕ್ ಕೊಡ್ತಾರೆ ನಮಗೆ. ಸೊ ಆ ತರದ ಅವಾಯ್ಡ್ ಮಾಡಕ್ ನಾವೇನ್ ಮಾಡಬೇಕು, ಸ್ಟಾಪ್ ಲಾಸ್ ಅಷ್ಟೇ. ಇಲ್ಲಿ ಏನಾದ್ರು ನಾವು ಎಂಟ್ರಿ ತಗೊಂಡಿದ್ರೆ ಸ್ಟಾಪ್ ಲಾಸ್ ತಗೋಬೇಕು ಅಷ್ಟೇ. ಅದಕ್ಕೋಸ್ಕರ ಸ್ಟಾಪ್ ಲಾಸ್ ಇಂಪಾರ್ಟೆಂಟ್ ಅಂತ ಹೇಳುದು ನಾನು. ನೋಡಿ, ಇಲ್ಲಿಂದ ಇಲ್ಲಿಗೆ ನಿಮಗೆ ಸಡನ್ ಆಗಿ ಬಂದ್ಬಿಟ್ರೆ ನಿಮಗೆ ಪ್ರೀಮಿಯಂ ಒಂದೇ ಸಾರಿ ಎಕ್ಸ್ಪೈರಿ ಡೇ ದಿನ ಏನಾಗ್ಬಿಡುತ್ತೆ, ಮೆಲ್ಟ್ ಆಗ್ಬಿಡುತ್ತೆ. ಸೊ ಅದು ತುಂಬಾ ಡೇಂಜರ್, ಓಕೆನಾ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಎಕ್ಸ್ಪೈರಿ ಡೇ ದಿನ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿನ ತಗೊಂತೀನಿ ಆಪ್ಷನ್ ಬೈಯರ್ಸ್ಗೆ, ಓಕೆನಾ. ಆಪ್ಷನ್ ಸೆಲ್ಲರ್ಸ್ ನೀವು ಆರಾಮಾಗಿ ಈಗ ಪ್ರೆಸೆಂಟ್ ವೀಕ್ ದೇ ತಗೋಬಹುದು, ಯಾಕಂದ್ರೆ ನಿಮ್ಗೆ ಎಷ್ಟು ಪ್ರೀಮಿಯಂ ಡಿಕೆ ಆಗುತ್ತೆ ಅಷ್ಟು ನಿಮಗೆ ಬೆನಿಫಿಟ್, ಓಕೆ. ಸೊ ನಾನು ಎಲ್ಲಿ ಟ್ರೇಡ್ ತಗೊಂಡ್ರೆ, ನೋಡಿ ಇಷ್ಟು ದೊಡ್ಡ ಮೂವ್ಮೆಂಟ್ ಕೊಡ್ತಲ್ವಾ, ನಾನು ಅಪ್ ಟು 10 o'clock ವರ್ಗು ನಾನು ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ, ಓಕೆನಾ. ನಾರ್ಮಲ್ ಆಗಿ ಇನ್ನು ಅಂತ ಕನ್ಫರ್ಮ್ ಆಗಿ ಬಂತು ಅಂದ್ರೆ ಮಾತ್ರ ಎಂಟ್ರಿ ತಗೊಂತೀನಿ, ಇಲ್ಲಾಂದ್ರೆ ನಾನು ಎಂಟ್ರಿ ತಗೊಳ್ಳಕ್ಕೆ ಹೋಗಲ್ಲ. ರೀಸನ್ ಏನು ಅಂದ್ರೆ, ಅವಾಗ ಮಾರ್ಕೆಟ್ ತುಂಬಾ ವಾಲಟೈಲ್ ಆಗಿರುತ್ತೆ, ನನ್ಗೊಂದ್ಸರಿ ಸ್ಟೇಬಲ್ ಆಗ್ಬೇಕು ಮಾರ್ಕೆಟ್, ಓಕೆ. ಅದಕ್ಕೋಸ್ಕರ ಸೊ ನೋಡಿ, ನನಗೆ ಇಲ್ಲಿಂದ ಇಷ್ಟು ದೊಡ್ಡ ಮೂವ್ಮೆಂಟ್ ಕೊಡ್ತು, ಇದನ್ನ ಸಪೋರ್ಟ್ ತಗೊಂತು. ಈ ಕ್ಯಾಂಡಲ್ ಏನ್ ಮಾಡ್ತು ನೋಡಿ, ನಮ್ಮ ಲೆವೆಲ್ ಗಿನ್ನ ಸ್ವಲ್ಪ ಕೆಳಗಡೆನೆ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಕೆಳಗಡೆ ಬಂತು, ಮತ್ತೆ ಅಗೇನ್ ಮೇಲೆ ಹೋಯ್ತು. ಈ ಕ್ಯಾಂಡಲ್ ಕಂಪ್ಲೀಟ್ ಆಗ್ತಿದೆ, ನಾನು ಏನ್ ಮಾಡಿದೆ, ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಈ ಕ್ಯಾಂಡಲ್ ಆಲ್ಮೋಸ್ಟ್ ಒಂದು ಈ ರೇಂಜ್ ಗೆ ಅನ್ಸುತ್ತೆ, ಇದು ಸ್ವಲ್ಪ ದೂರ ಆಯ್ತು. ಬಟ್ ನಾನು ಇಲ್ಲಿ ಎಂಟ್ರಿ ತಗೊಂಡೆ, ನಾನು ಕನ್ಫರ್ಮ್ ಇತ್ತು ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಅಂತ. ಒಂದು 22 rupees ನನಗೆ ಆಪ್ಷನ್ ಅಲ್ಲಿ ಪ್ರಾಫಿಟ್ ಆಯ್ತು. ಸೊ ನಾನು ಇಲ್ಲಿಗೆ ಬುಕ್ ಮಾಡ್ಕೊಂಡು ಎಕ್ಸಿಟ್ ಆದೆ. ಬಟ್ ಆದ್ರೆ ನೋಡಿ, ಇದು ಎಷ್ಟು ದೊಡ್ಡ ಮೂವ್ಮೆಂಟ್ ಕೊಡ್ತು ಅಂತ, ಇಲ್ಲಿಂದ ಇಲ್ಲಿವರೆಗೂ ಬಂತು. ಹಾಗೆ ಸ್ಟಾಪ್ ಲಾಸ್ ನಾನು ಇಲ್ಲಿ 20 rupees ಇಟ್ಟಿದೆ, ಓಕೆ. ನಿಮ್ಗೆ ಗೊತ್ತೇ ಇದೆ, ನಾನು 1:2 ಅಲ್ಲಿ ನಾನು ಟ್ರೇಡ್ ಮಾಡೋದು ಅಂತ. 20 rupees ಸ್ಪಾಟ್ ಅಲ್ಲಿ ಸ್ಟಾಪ್ ಲಾಸ್ ಇದ್ರೆ, ಹಾಗೆ 40 rupees ನನಗೆ ಪ್ರಾಫಿಟ್ ಇರುತ್ತೆ. ಅಂದ್ರೆ ನನಗೆ ಇಲ್ಲಿ ಆಪ್ಷನ್ ಅಲ್ಲಿ 10 rupees ಆಲ್ಮೋಸ್ಟ್ ನನಗೆ ಸ್ಟಾಪ್ ಲಾಸ್ ಇರುತ್ತೆ, ಪ್ರಾಫಿಟ್ ಬಂದು ಆಲ್ಮೋಸ್ಟ್ ಒಂದು 20 rupees ಇರುತ್ತೆ. ಬಟ್ ಇಲ್ಲಿ ಫಾಸ್ಟ್ ಆಗಿ ಮೂವ್ ಆಗಿರೋದ್ರಿಂದ ನನಗೆ 22 rupees ಸಿಕ್ತು, ಓಕೆ. ಸೊ ನಾನು ಅಲ್ಲಿ ಎಕ್ಸಿಟ್ ಆದೆ, ನಿಫ್ಟಿಯಲ್ಲಿನ ಟ್ರೇಡ್ ನ ಕ್ಲೋಸ್ ಮಾಡಿದೆ. ಬಟ್ ನಾನು ಇದು ಯಾವುದು ನಾನು ತಗೊಳಕ್ ಹೋಗಿಲ್ಲ, ಓಕೆನಾ. ಸೊ ಅದಾದ್ಮೇಲೆ ಜಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದೆ. ಹಾಗೆ ನಾನು ಬೆಳಿಗ್ಗೆ ಹೇಳಿದ್ದೆ ನೋಡಿ, ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಟ್ರೇಡ್ ಮಾಡ್ತೀನಿ ಅಂತ. ಸೊ ಅದಕ್ಕೋಸ್ಕರ ನಾನು ಬ್ಯಾಂಕ್ ನಿಫ್ಟಿನ ವಾಚ್ ಮಾಡ್ತಾ ಇದ್ದೆ. ಈ ಮೂವ್ಮೆಂಟ್ ಯಾವುದು ನಾನು ನಿಫ್ಟಿಯಲ್ಲಿ ವಾಚ್ ಮಾಡಿಲ್ಲ. ಸೊ ನನಗೆ ಗೊತ್ತಿತ್ತು ಇವತ್ತು ಇಲ್ಲಿಂದ ಕೆಳಗಡೆ ಬಂದು ಈ ಲೆವೆಲ್ ನ ಯಾವಾಗ ಇಲ್ಲಿ ಸಪೋರ್ಟ್ ತಗೊಂತಲ್ವಾ, ಇಲ್ಲಿಂದ ಮತ್ತೆ ಮೇಲೆ ಹೋಗುತ್ತೆ ಅಂತ, ಓಕೆ. ಬಟ್ ಆದ್ರೆ ಈ ತರ ಹೋಗುತ್ತೆ ಅನ್ಕೊಂಡಿಲ್ಲ, ಕಂಪ್ಲೀಟ್ ಆಗಿ ಸೈಡ್ ವೇಸ್ ಹೋಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಇವತ್ತು ಎಕ್ಸ್ಪೈರಿ ಇರೋದ್ರಿಂದ ಸ್ವಲ್ಪ ಮೇಲೆ ಹೋಯ್ತು, ಬಟ್ ಇದು ಯಾವ್ದು ನಾನು ಟ್ರೇಡ್ ಮಾಡಿಲ್ಲ. ಬಟ್ ನಮ್ಮ SR ಲೆವೆಲ್ಗಳು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ. ಇವತ್ತು ಕೂಡ ನೋಡಿ ಎಲ್ಲಿ ಕ್ಲೋಸ್ ಆಗಿದೆ, ಸ್ವಲ್ಪ ಕೆಳಗಡೆ. ನೀವು ನಿಫ್ಟಿ ಫ್ಯೂಚರ್ ಇದ್ರ ಜೊತೆ ಇಟ್ಕೊಂಡು ಅಬ್ಸರ್ವ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ, ಎವ್ರಿ ಲೆವೆಲ್ ಎವ್ರಿ ಮೂವ್ಮೆಂಟ್ ಕೂಡ, ಓಕೆ. ಹಾಗೆ ನಮ್ಮ ವೇವ್ ಅನಾಲಿಸಿಸ್ ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ. ನಾನೇನ್ ಹೇಳಿದ್ದೆ, ಇವತ್ತು ಡೌನ್ ಬರುತ್ತೆ ಇಲ್ಲ ಸೈಡ್ ವೇಸ್ ಹೋಗುತ್ತೆ ಅಂತ. ಅದೇ ತರ ನೋಡಿ, ನಮಗೆ ಇಲ್ಲಿಂದ ಒಂದು ಡೌನೇ ಬಂದಿದೆ ಇವತ್ತು, ಓಕೆನಾ. ಇದೊಂದು ಡೌನ್ ಮೂವ್ಮೆಂಟ್, ಅದಾದ್ಮೇಲೆ ನಮಗೆ ಸೈಡ್ ವೇಸ್ ಹೋಗಿ ವಿ ಶೇಪ್ ರಿಕವರಿ ತರ ಆಗಿದೆ, ಓಕೆ. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡುವ. ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಏನ್ ಎಂಟ್ರಿ ತಗೊಂಡಲ್ವಾ, ಅದನ್ನ ಆಲ್ರೆಡಿ ನಾನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಓಕೆ. ಅಲ್ಲಿ ನಾನು ಕಂಪ್ಲೀಟ್ ಆಗಿ ಅದ್ರ ಲಾಜಿಕ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆ ನೋಡಿ ಪ್ರೀವಿಯಸ್ ವಿಡಿಯೋ, ಓಕೆನಾ. ಈಗ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಹೋಗುವ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ, ಇಲ್ಲೂ ಕೂಡ ನಮ್ಮ SR ಲೆವೆಲ್ ಕರೆಕ್ಟ್ ಆಗಿ ವರ್ಕ್ ಆಗಿದೆ. ನೋಡಿ ಇದ್ರ ಕೆಳಗಡೆ ನಮಗೆ ಇವತ್ತು ಸ್ಟಾರ್ಟ್ ಆಗಿದೆ, ಸ್ವಲ್ಪ ಕೆಳಗಡೆ ಬಂದು ಮೇಲೆ ಹೋಗಿದೆ. ಅದಾದ್ಮೇಲೆ ನಮ್ಮ ಈ ಲೆವೆಲ್ ನ ಸ್ಟ್ರಾಂಗ್ ಆಗಿ ಸಪೋರ್ಟ್ ಆಗಿ ತಗೊಂಡಿದೆ, ಇಲ್ಲಿ ಮತ್ತೆ ಇಲ್ಲಿ. ನೋಡಿ ನಮಗೆ ನೆಕ್ಸ್ಟ್ ಮೇಲೆ ಹೋಗೋಕೆ ಸ್ಟಾರ್ಟ್ ಆಯ್ತು. ನಾನು ಆಕ್ಚುಲಿ ಎಲ್ಲಿ ಟ್ರೇಡ್ ತಗೊಂಡೆ ಅಂದ್ರೆ, ನಾನು ಆಲ್ಮೋಸ್ಟ್ ಒಂದು ಈ ಲೆವೆಲ್ ಅಲ್ಲಿ ಎಂಟ್ರಿ ತಗೊಂಡೆ. ವಿಡಿಯೋ ಕೂಡ ಮಾಡಿದೀನಿ, ಒಂದ್ಸರಿ ನೋಡ್ಕೊಂಡ್ ಬನ್ನಿ. ಬಟ್ ನಾನು ಒಂದ್ ತಪ್ಪೇನ್ ಮಾಡಿದೆ ಅಂದ್ರೆ, ನನಗೆ ಫ್ಯೂಚರ್ ಅಲ್ಲಿ ಎಕ್ಸಾಕ್ಟ್ ಆಗಿ ಇದೇ ಲೆವೆಲ್ ಏನಿದೆಯಲ್ವಾ, ಇದು ನನಗೆ ಟಾರ್ಗೆಟ್ ಝೋನ್ ಆಗಿತ್ತು. ಬಟ್ ನಾನು ಟಾರ್ಗೆಟ್ ನ ಇಲ್ಲಿಗಿಟ್ಟೆ, ಈ ಲೈನ್ ಏನಿದೆಯಲ್ವಾ ಇದಕ್ಕಿಂತ ಸ್ವಲ್ಪ ಕೆಳಗಡೆ ಇಟ್ಟು ಟಾರ್ಗೆಟ್ ಇಟ್ಟೆ. ಬಟ್ ಏನ್ ಮಾಡ್ತು, ನನಗೆ ಎಕ್ಸಾಕ್ಟ್ ಆಗಿ ನೋಡಿ ಇಲ್ಲಿಗೆ ಬಂದು ನನಗೆ ಕೆಳಗಡೆ ಬಂತು. ಅದಾದ್ಮೇಲೆ ಮತ್ತೆ ರಿಕವರ್ ಆಯ್ತು. ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ನೋ ಆ ಟಾರ್ಗೆಟ್ ಹೋಗಿಲ್ಲ. ರೀಸನ್ ಏನು ಅಂದ್ರೆ, ನನಗೆ ಇಲ್ಲೇನೆ ನನ್ನ ಫ್ಯೂಚರ್ ಅಲ್ಲಿ ನನಗೆ ರೆಸಿಸ್ಟೆನ್ಸ್ ಇದೆ, ಸೊ ಅದಕ್ಕೋಸ್ಕರ. ಬಟ್ ಆದ್ರೆ ನಾನು ಇವತ್ತಿನ ದಿನ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಪ್ರಾಫಿಟ್ ಅಲ್ಲಿ ಕ್ಲೋಸ್ ಮಾಡಿದೆ. ನಾವು ಮೇನ್ ಆಗಿ ನೋಡಿ, ಆಪ್ಷನ್ ಬೈಯರ್ಸ್ ಯಾವಾಗ್ಲೂ ಎಲ್ಲಾ ಕಡೆ ನಾವು ನೀಟಾಗಿ ಅಬ್ಸರ್ವ್ ಮಾಡಬೇಕು. ಬಟ್ ನನ್ಗೆ ಇವತ್ತು ಸ್ವಲ್ಪ ಮಿಸ್ ಹೊಡೆದ್ರು ಈ ಲೆವೆಲ್ ಇಂದ ನನಗೆ ಕೆಳಗಡೆ ಸ್ಟಾಪ್ ಲಾಸ್ ಇಟ್ ಆಗ್ಬಿಡ್ತಾ ಇತ್ತು. ಇಲ್ಲಿ ಒಂದು ಸಪೋರ್ಟ್ ಇರೋಕ್ಕಾಗಿ ನಾನು ಇವತ್ತು ಬಚಾವಾದೆ, ಓಕೆ. ಸೊ ಇಲ್ಲಾಂದ್ರೆ ಸ್ಟಾಪ್ ಲಾಸ್ ತಗೊಂತಾ ಇತ್ತು, ಬಟ್ ನಾನೇನ್ ಟೆನ್ಷನ್ ತಗೊಂತಾ ಇರ್ಲಿಲ್ಲ, ನಿಮ್ಗೆ ಗೊತ್ತೇ ಇದೆ. ಸೊ ನಾನು ಸ್ಟಾಪ್ ಲಾಸ್ ಹೊಡೆದ್ರು ಟೆನ್ಷನ್ ತಗೊಳ್ಳಲ್ಲ, ಪ್ರಾಫಿಟ್ ಆದ್ರೂ ಅಷ್ಟು ದೊಡ್ಡ ಹ್ಯಾಪಿ ಆಗಲ್ಲ. ಎರಡು ನಾನು ಆವರೇಜ್ ಆಗಿ ತಗೊಂತೀನಿ. ರೀಸನ್ ಏನು ಅಂದ್ರೆ, ನಾವು ಯಾವುದೇ ಒಂದು ಬಿಸ್ನೆಸ್ ನ ರನ್ ಮಾಡಬೇಕು ಅಂತ ಅಂದ್ರೆ ಪ್ರಾಫಿಟ್ ಇರುತ್ತೆ ನಮಗೆ, ಅದಕ್ಕೆ ಆಫೀಸ್ ಬೇಕಾಗಿರುವಂತ ಎಕ್ಸ್ಪೆನ್ಸ್, ಎಂಪ್ಲಾಯ್ ಸ್ಯಾಲರಿ, ಈ ತರ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಸ್ಟಾಪ್ ಲಾಸ್ ನ ಯಾವ ತರ ಟ್ರೀಟ್ ಮಾಡಬೇಕು, ನಮಗೆ ಬಿಸ್ನೆಸ್ ರನ್ ಮಾಡೋಕೆ ಖರ್ಚು ವೆಚ್ಚ ಇರುತ್ತಲ್ವಾ, ಎಕ್ಸ್ಪೆನ್ಸಸ್, ಅದು ಅಂತ ನಾವು ಟ್ರೀಟ್ ಮಾಡಬೇಕು. ಹಾಗಂತ ನಾವು ಬರೀ ಖರ್ಚು ವೆಚ್ಚನೆ ಮಾಡ್ಕೊಂಡಿದ್ರೆ ಆಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಬಿಸ್ನೆಸ್ ನ ತಿಳ್ಕೊಂಡು ಬಿಸ್ನೆಸ್ ಮಾಡಬೇಕು, ಸ್ಟಾಕ್ ಮಾರ್ಕೆಟ್ ನ ಕಲ್ತ್ಕೊಂಡು ನಾವು ಟ್ರೇಡ್ ಮಾಡಬೇಕು, ಓಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.